ಇಷ್ಟೊಂದು ಸುಂದರವಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಡಬಲ್ ರೋಡ್ ರಸ್ತೆಗಳಿರಲಿಲ್ಲ, ಕುಡಿಯೋ ನೀರುಗಳಿರಲಿಲ್ಲ, ಪಾರ್ಕ್ಗಳಿರಲಿಲ್ಲ, ಲೈಟ್ ಇರಲಿಲ್ಲ. ನನ್ನನ್ನು ಏನು ಶಾಸಕನಾಗಿ ಅವ್ರು ಆಯ್ಕೆ ಮಾಡಿದ್ಮೇಲೆ ವಿಜಯನಗರ ಅತ್ಯಂತ ಸುಂದರವಾಗಿ ಬೆಳೀತಾ ಇದೆ. ಈ ಒಂದು ವಿಜಯನಗರದ 4ನೇ ಹಂತದಲ್ಲಿ ನಮ್ಮ ಲೇಔಟ್ ಮಂಜು ಅವರೆಲ್ಲ ಸ್ನೇಹಿತರನ್ನ ಜೊತೆಗೂಡಿಸ್ಕೊಂಡು ಜನರಿಗೆ ಸಾಧ್ಯವಾದಷ್ಟು ಆರೋಗ್ಯ ಕ್ಷೇತ್ರಕ್ಕೆ, ವೃದ್ಧಾಶ್ರಮಗಳಿಗೆ, ಅಂಗವಿಕಲರಿಗೆ ಪ್ರತಿಯೊಬ್ಬರು ಕೂಡ ಕೈಲಾದಷ್ಟು ಆರ್ಥಿಕ ನೆರವನ್ನು ನೀಡುವ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಮೂರ್ತಿ, ನವೀನು ಮತ್ತು ಯದು ಅದೆಲ್ಲ ಮುಖಂಡರು ಯುವಕರನ್ನೆಲ್ಲ ತಂಡ ಒಗ್ಗಟ್ಟಾಗಿ ಯಾವುದೇ ಒಂದು ಅಡ್ಡ ದಾರಿಗೆ ಅವಕಾಶ ಕೊಡದೆ ಯುವಕರನ್ನ ಒಳ್ಳೆ ಸೇವಾ ಮನೋಭಾವನೆಯಿಂದ ಒಟ್ಟಾಗಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಅದನ್ನೇ ಅವ್ರಿಗೆ ಹೇಳ್ತಿದ್ದೆ, ಯಾವತ್ತೂ ಕೂಡ ಪ್ರೀತಿಯಿಂದ ನಾವು ಯಾವ ಶತ್ರುವನ್ನು ಕೂಡ ಪ್ರೀತಿಯಿಂದ ಗೆಲ್ಲಬೇಕು. ನಾವು ಯಾವತ್ತೂ ಕೂಡ ಆ ರೀತಿ ಅವ್ರಿಗೆ ಗೊತ್ತಿಲ್ಲ ಶತ್ರು ಥರ ಮಾಡ್ತಾರೆ. ನಮ್ಮ ಗುಣ ಸೇವೆ ಮಾಡ್ತಾ ಮಾಡ್ತಾ ಅವರು ಕೂಡ ಪ್ರೀತಿಸ್ತಾರೆ. ಆ ರೀತಿ ಆ ಮಂಜು ಅವರು ಯಾರನ್ನೂ ದ್ವೇಷ ಮಾಡಿದ್ರೆ ಈ ಒಂದು ಬಡಾವಣೆ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಎಲ್ಲ ಸಂಭ್ರಮದಿಂದ 37ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಯುವಕರಿಗೂ ನಾನೇ ಉದಾಹರಣೆ. ನಾನು ಹೇಳ್ತೀನಿ, ಯಾವತ್ತೂ ಕೂಡ ನನಗೆ ಹಿಡ್ಕೊಂಡು ಹೊಡೆದಿದ್ದಾರೆ. ಅವರೇ ಇವನ್ನ ಬಂದು ಮೈ ಪಾಲಿಷ್ ಮಾಡಿದ್ರು. ಯಾರು ಹೊಡೆದ್ರು ಅವರೇ. ಅವ್ರ ಮನೆ ಕರ್ಕೊಂಡೋಗಿದ್ದಾರೆ. ಅವರ ರಾಜ್ಯಗಳು ಇತ್ಯರ್ಥ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ನನಗೆ ಆ ರೀತಿ ಘಟನಾವಳಿಗಳಿದ್ದು ನಾನು ಒಂದೇ ಒಂದಿನ ಮನಸ್ಸಲ್ಲಿ ಇಟ್ಕೊಂಡೆ. ಈ ನನ್ನ ವಿರುದ್ಧ ಭಾಳ ಮಾತಾಡ್ತಾರೆ. ಅವರನ್ನು ನಾನು ಪ್ರೀತಿಸ್ತೀನಿ. ಇವತ್ತು ನಿನ್ನೆ ದಕ್ಷಿಣೇಶ್ವರ ರಸ್ತೆ ಗುದ್ಲಿ ಪೂಜೆಗೆ ಹೋಗಿದ್ದೆ. ಶಿಲ್ಪ ಅನ್ನೋ ಹೆಣ್ಮಗಳು ಅದೇ ರಸ್ತೆಯಲ್ಲಿ ನಿಂತು ನನಗೆ ಬೈದಿದ್ರು. ಯಾರು MLA, ಚಾಮುಂಡೇಶ್ವರಿ MLA ಅಂತೆ, ಏನಕ್ಕೆ MLA ಆಗಬೇಕು ಇವರೆಲ್ಲ ಅಂತ ಹಂಗೆ ಬೈದಿದ್ರು. ನಾನು ನೆನ್ನೆ ಹೋದೆ, ಆ ಅಮ್ಮನ ಕರೆದೆ. ಆ ಅಮ್ಮ ಪಾಪ ಪ್ರೀತಿಯಿಂದ ಬಂದು ಜೊತೆ ಫೋಟೋ ತರಿಸ್ಕೊಂಡು ನಗನಗ್ತಾ, ನೋಡಮ್ಮ ಈ ರೀತಿ ನೀವು ಮಾತಾಡೋದು ತಪ್ಪಿಲ್ಲ, ನಾನೊಬ್ಬ ಶಾಸಕ ಆಗಿದ್ದೀನಿ, ಗೆಲ್ಸವ್ರೆ, ಮಾತಾಡೋ ರೈಟ್ಸ್ ಇದೆ, ಮಾತಾಡೋ ಹಕ್ಕಿದೆ, ನಿಮ್ಮ ಕಷ್ಟ ನನಗೆ ಗೊತ್ತಿರಲ್ಲ. ನಡೀತಕ್ಕಂಥ ಮಕ್ಕಳು ರೋಡಲ್ಲಿ ಓಡಾಡೋಕ್ಕಾಯ್ತಿರ್ಲಿಲ್ಲ, ಸ್ಕೂಟ್ರ್ ಓಡೋಕ್ಕಾಯ್ತಿರ್ಲಿಲ್ಲ. ಆದರೆ ನಾವು 2 ವರ್ಷದಲ್ಲೇ ಮಾಡಿದ್ದೀವಿ, ಸರ್ಕಾರ ಕಳಿಸ್ಕೊಟ್ಟಿದ್ದೀವಿ. ಅದು 2 ವರ್ಷ ಬೇಕಾಯಿತು ಅಪ್ರೂವಲ್ ಬಂದು ಆಗಬೇಕಾದ್ರೆ, ಅಷ್ಟೊತ್ತಿಗೆ ಆಗಿರ್ತವೆ. ಅದಕ್ಕೆ ತಾಳ್ಮೆ ಇರಬೇಕಮ್ಮ ಅಂತ ಹೇಳಿದಾಗ ಅವ್ರು ಒಪ್ಕೊಳ್ತಾ ಅಮ್ಮ ನಮ್ಮ ಜೊತೆ ಬಂದು ಪೂಜೆ ಭಾಗವಹಿಸಿ ಫೋಟೋ ತೆಗೆಸ್ಕೊಂಡು ಸಂತೋಷಪಟ್ಟರು. ಯಾವ ನಾರಿ ಮಹಿಳೆ ನನ್ನ ಬೈದಿದ್ರು ನೇರವಾಗಿ ಟಿವಿಗಳಲ್ಲಿ, ಅವರೇ ಬಂದು ನನ್ನ ಜೊತೆ ಎಷ್ಟು ಸಂತೋಷ ಆಗ್ತದೆ ನಮಗಲ್ವ. ಆ ರೀತಿ ಸೇವಾ ಮನೋಭಾವನೆಯಿಂದ ನಾಯಕರಾಗ್ತಕ್ಕಂಥವ್ರು ಆ ರೀತಿ ಎಲ್ಲ ಗುಣಗಳನ್ನು ಜೀವನದ ಅಳವಡಿಸ್ಕೊಂಡ್ರೆ ಯಾರೂ ನಾಯಕರಾಗೋದನ್ನು ತಡೆಯೋಕ್ಕಾಗೋದಿಲ್ಲ. ಪ್ರೀತಿಯಿಂದ, ಯಾವುದೇ ಹಣದ ಬಲದಿಂದ ಯಾರೂ ಕೂಡ ನಾಯಕ ಆಗೋಕ್ಕಾಗಿಲ್ಲ. ಹಣ ನೋಡಿ ಯಾರೂ ಕೂಡ ನೋಡಲ್ಲ. ಅವ್ರ ಗುಣ ನೋಡಿ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅವ್ರ ಸೇವೆ ನೋಡಿ ಜನ ಬೆಂಬಲ ಕೊಡ್ತಾರೆ. ನಾಯಕರಾಗ್ತಕ್ಕಂಥ ಎಲ್ಲ ಗುಣಗಳು, ಅವಕಾಶಗಳು ಮಂಜು ಅವ್ರಿಗೆ ಇದೆ. ಅವ್ರ ತಂಡವರೆಲ್ಲರೂ ಕೂಡ ಒಳ್ಳೆ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು, ಯಾವುದೇ ಕ್ರಿಕೆಟ್ ಇರ್ಬೋದು, ಕ್ರೀಡೆಗಳಿರ್ಬೋದು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು,
ಬಡವರ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಜನರಿಗೆ ಒಳ್ಳೆಯದಾಗ್ತಕ್ಕಂಥದ್ದನ್ನು ಅವ್ರ ಜೀವನ ಬರುವಂಥ ಮುಂದುವರೆಸಿದ್ರೆ ಅವ್ರಿಗೆ ಅವ್ರ ಕುಟುಂಬ ವರ್ಗಕ್ಕೆ ನಾವು ಜನರ ಸೇವೆ ಮಾಡಿದ್ರೆ ನಮ್ಮ ಕುಟುಂಬವನ್ನು ದೇವ್ರು ನೋಡ್ಕೊಳ್ತಾರೆ. ಆ ರೀತಿ ಸೇವಾ ಮನೋಭಾವನೆಯಿಂದ 37ನೇ ವರ್ಷದ ಹುಟ್ಟುಹಬ್ಬವನ್ನು ನಾನು ಆಚರಣೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಾಡ್ತಾಯಿದ್ದೀವಿ ಅಂಥೇಳಿ ಅವ್ರ ಸ್ನೇಹಿತರು ಬಂದಿದ್ದರು, ಮಂಜು ಹೇಳಿಲ್ಲ. ಅದಕ್ಕೋಸ್ಕರ ನಾವು ಬಂದು ತುಂಬ ಹೃದಯದಿಂದ ಅವ್ರನ್ನ ಅಭಿನಂದಿಸಿದ್ದೀವಿ. ಭಾಳಷ್ಟು ನೂರಾರು ಯುವಕರು ಸೇರಿದ್ದಾರೆ, ಹಿರಿಯರು ಸೇರಿದ್ದಾರೆ, ಆಶೀರ್ವಾದ ಮಾಡ್ತಾಯಿದ್ದಾರೆ, ಯುವಕರು ಬೆಂಬಲ ಕೊಡ್ತಾಯಿದ್ದಾರೆ. ಆ ರೀತಿ ಉಜ್ವಲವಾದ ಭವಿಷ್ಯದೊಡನೆ ಮಂಜು ಅವರಿಗೆ ಒಳ್ಳೆಯದಾಗಲಿ, ತಾವು ಚಾಮುಂಡೇಶ್ವರಿ ಆಶೀರ್ವಾದ ಅಂತೇಳಿ ಹುಟ್ಟುಹಬ್ಬದ ಶುಭಾಶಯನ ಕೋರಿದ್ರು. ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಸಹ ಭಾಳ ವಿಭಿನ್ನವಾಗಿ ಮಾಡ್ತಾರೆ. ಎಲ್ಲ ಸ್ಫೂರ್ತಿ ನೀವೇ ಅನ್ಸುತ್ತೆ ಅವ್ರಿಗೆ? ನನ್ನ ಜನ್ಮದಿನ ವಿಜಯನಗರ 4ನೇ ಹಂತದಲ್ಲಿ ನಮ್ಮ ಯುವಕ ಮಿತ್ರರು ಹಾಗೂ ಎಲ್ಲ ಕಡೆಯಿಂದ ಬಂದು ಬರ್ತಡೇ ಆಚರಿಸ್ತಾ ಇದ್ದಾರೆ. ಇದಕ್ಕೆ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರು ಬಂದಿದ್ದು ಜಿ ಟಿ ದೇವೇಗೌಡರು ಖುಷಿ ತಂದಿದೆ. ಈಗ ಎಲ್ಲ ಯುವಕ ಮಿತ್ರರು ಸೇರಿ ನಮ್ಮ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಜವಾಬ್ದಾರಿ ಜಾಸ್ತಿ ಕೊಡ್ತಾ ಇದ್ದಾರೆ ಎಲ್ಲ ಯುವಕ ಮಿತ್ರರಿಗೆ. ಬರ್ಡೇ ಹೌದು ಸರ್, ಇದು ವ್ಯಾನ್ ಸರ್. ಬರ್ಡೇ ವಿಷಯ ಅಂತಲೇ ಅಲ್ಲ, ಜಿ ಟಿ ದೇವೇಗೌಡರು ಬರ್ಡೇ ವಿಷಯವಾಗಿ ಅನಾಥಾಶ್ರಮಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದಾರೆ ಸರ್. ಅದು ಕರೆಕ್ಟಾಗಿ ಗೊತ್ತಾಗಿಲ್ಲ, ಯಾರಿಗೂ ಹೇಳಿಲ್ಲ. ಅವರವರೇ ಬಂದು ಅವರೇ ವಾಲಂಟ್ರಿ ಆಗಿ ನಿಮ್ಮ ಬರ್ಡೇ ಮಾಡಬೇಕು ಅಂತ ಖುಷಿಯಿಂದ ಬಂದು ಮಾಡ್ತಾರೆ. ಜವಾಬ್ದಾರಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಯುವಕ ಮಿತ್ರರಿಗೆ ಹೇಳ್ತೀವಿ, ಕೆಟ್ಟದು ಅದು ಇದು ಏನು ತಲೆಗೆ ಹಾಕೊಂಡು ಒಳ್ಳೆಯದನ್ನು ಮಾಡ್ತಾ ಸಮಾಜ ಸೇವೆ ಮಾಡ್ತಾ ಯಾವುದೇ ಗಲಾಟೆ ಜಗಳಗಳು ಏನು ಇಲ್ಲದೆ ರನ್ನಿಂಗ್ ಬಿಟ್ಕೊಳ್ಳೋದು ಅಂತ ಹೇಳಿ ಅದು ಇನ್ನೊಂದಿನ ಮಾತಾಡ್ತಾರೆ ಸರ್. ಅದು ಸಾಹೇಬರು ಏನು ಹೇಳ್ತಾರೆ ಅದು